ಖರ್ಜೂರದ ಹೋಳಿಗೆ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಇಲ್ಲಿ ಖರ್ಜೂರ ಬೇಕು, ಸಣ್ಣ ರವೆ 2 ಕಪ್ಪು, 1 ಕಪ್ಪು ಗೋಧಿ ಹಿಟ್ಟು, ಅರಿಶಿನ, ಉಪ್ಪು, 2 ಟೀ ಸ್ಪೂನು ಎಣ್ಣೆ, ಒಂದು ಸ್ವಲ್ಪ ನೀರು. ಇಲ್ಲಿ ಖರ್ಜೂರದ ಜೊತೆನಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ, ಒಂದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು 4 ಸ್ಪೂನ್ ಇದೆ, ಟೀ ಸ್ಪೂನು. ಇದು ಖರ್ಜೂರ 1 ಕಪ್ ಇದ್ದರೆ ಇದು 1/4 ಕಪ್ಪು ಗೋಡಂಬಿ ತೊಗೊಂಡಿದ್ದೀನಿ. ಇಲ್ಲಿ ಟೇಬಲ್ ಸ್ಪೂನಲ್ಲಿ 2 ಸ್ಪೂನು ಬೆಲ್ಲ ತೊಗೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾ ನಾನು ಲಟ್ಸಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಗೋಡಂಬಿ ಹಾಕಿದ್ದೀನಿ, ಬೇಕಾದರೆ ಬಾದಾಮಿನೂ ಹಾಕ್ಬೋದು. ನಾನು ಇವತ್ತು ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ, ಖರ್ಜೂರ, ಗೋಡಂಬಿ ಸ್ವಲ್ಪನೇ ನೋಡಿ ಎಷ್ಟು ಚೆನ್ನಾಗಿ ಅದು ಇದಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಮಾಡ್ಬೋದು, ಧಾರಾಳವಾಗಿ ಇಟ್ಕೊಂಡು ತಿನ್ನಬಹುದು. ಇದನ್ನು ಇರುತ್ತೆ. ಇದು ಒಣಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪನೇ, ಎಲ್ಲನೂ ಸ್ವಲ್ಪನೇ ಗೋಡಂಬಿನೂ ಸ್ವಲ್ಪನೇ ಹಾಕಿದ್ದೀನಿ, ಇದನ್ನು ಒಣ ಕೊಬ್ಬರಿನೂ ಸ್ವಲ್ಪನೇ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ತೆಳ್ಳಗೆ ಮಾಡ್ಕೋಬೋದು ನೋಡಿ. ಎಲ್ಲದನ್ನು ಈ ಥರನೇ ನಾನು ಲಟ್ಟಿಸ್ಬಿಟ್ಟು ಬೇಯಿಸ್ತೀನಿ. ನೋಡಿ ಕೊನೆಗೆ ಲಟ್ಟಿಸ್ತಿದ್ದೀನಿ. ಚೆನ್ನಾಗಿ ಲಟ್ಟಿಸ್ಬೋದು ನೋಡಿ. ಒಂದ್ರ ಮೇಲೆ ಒಂದು ಇಟ್ಟರು ನಿಮ್ಗೇನು ಅದೇನು ಇದಾಗಲ್ಲ, ಅಂಟ್ಕೊಳ್ಳಲ್ಲ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಹದವಾಗಿ ಹೀಗೆ ಕಲಿಸ್ಕೊಂಡ್ಬಿಟ್ರೆ ನಿಮಗೆ ಕಣಕ ಹೂರಣ 2 ಸರಿ ಇತ್ತಂದರೆ ನಿಮ್ಗೆ ಹೋಳಿಗೆ ಮಾಡೋದು ತುಂಬ ಸುಲಭ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನಿಧಾನಕ್ಕೆ ಇದನ್ನು ಬೇಯಿಸ್ಕೊಳ್ಬೇಕು. ನಿಮಗೆ ಒಂದು 15 ದಿನ ಅಂತೂ ಗ್ಯಾರಂಟಿ ಇರುತ್ತೆ ಇದು. ಈ ಥರ ಖರ್ಜೂರದ ಹೋಳಿಗೆ ಮಾಡಿಕೊಂಡು ತುಪ್ಪದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು, ಮತ್ತು ದೊಡ್ಡವರು ತಿನ್ಬೋದು, ಎಲ್ರಿಗೂ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ತಿಂದಂಗೆ ಆಗುತ್ತೆ. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಹಾಲು ಹಾಕ್ಕೊಂಡು ತಿನ್ಬೋದು. ಬೆಲ್ಲ ಕಡಿಮೆ ಹಾಕಿ ಮಾಡಿರೋಂಥ ಹೋಳಿಗೆ ಖರ್ಜೂರದ ಹೋಳಿಗೆ. ನಿಮ್ಮನೆಯಲ್ಲೂ ಈ ಥರ ಹಬ್ಬದಲ್ಲಿ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಹೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.